ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ. ಇಂದು ಜಮಖಂಡಿ ನಗರದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಓಂ ಶಾಂತಿ ಭವನದಲ್ಲಿ ರಾಜಯೋಗಿನಿ ದಾದಿ ಪ್ರಕಾಶ್ ಮನಿಜಿ ಅವರ 18ನೇ ಪುಣ್ಯತಿಥಿಯ ನಿಮಿತ್ತವಾಗಿ ದಿನಾಂಕ 23/8/2025 ಬೃಹತ್ ರಕ್ತದಾನ ಶಿಬಿರ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಜಮಖಂಡಿಯ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ರಕ್ತದಾನ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ದೊರೆಯುತ್ತೆ. ಕೆಲವೊಬ್ಬರು ರಕ್ತ ನೀಡಿದರೆ ತೊಂದರೆ ಆಗುತ್ತೆ ಅಂತ ಭಾವಿಸ್ತಾರೆ. ಅದು ಸುಳ್ಳು. ರಕ್ತದಾನ ಮಾಡಿದಾಗ ಮತ್ತೆ ನಮ್ಮ ದೇಹದಲ್ಲಿ ರಕ್ತ ಬರುತ್ತೆ. ನಮ್ಮಿಂದ ಇನ್ನೊಬ್ಬರ ಜೀವ ಉಳಿಸಲು ಉಪಯೋಗ ಆಗುತ್ತೆ ಮತ್ತು ನಮಗೆ ಹೊಸ ರಕ್ತ ದೇಹದಲ್ಲಿ ಬರುತ್ತೆ. ಹಾಗೆ ರಕ್ತದ ಅವಶ್ಯಕತೆ ಎಷ್ಟಿದೆ ಎಂಬುದು ಅವರ ಜೀವನದಲ್ಲಿ ನಡೆದ ಘಟನೆಯನ್ನು ವಿವರಿಸಿದರು. ಮತ್ತು ಇವತ್ತಿನ ರಕ್ತದಾನ ಶಿಬಿರದಲ್ಲಿ ಜಮಖಂಡಿಯ ತಹಶೀಲ್ದಾರ್ ಆದ ಅನಿಲ್ ಬಡ್ಗೇರ್ ಅವರು ರಕ್ತದಾನವನ್ನು ಮಾಡಿ ಇನ್ನೊಬ್ಬರಿಗೆ ಮಾದರಿಯಾದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ಸಂಪಾದಕರು ಭರತೇಶ್ ಪಾನಕ್ನವರ್, ಜಮಖಂಡಿ. ಅದರ ಅಂಗವಾಗಿ ಜಮಖಂಡಿಯಲ್ಲೂ ಕೂಡ ಇವತ್ತಿನ ದಿನ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿದ್ದಾರೆ. ಈ ರಕ್ತದಾನವನ್ನ ಮಾಡುವ ಮೂಲಕ ನಾವು 3 ಜನರಿಗೆ ಜೀವದಾನವನ್ನ ನೀಡಬಹುದಾಗಿದೆ. ಮತ್ತೆ ರಕ್ತದಾನ ಮಾಡಿದರೆ ನಮಗೂ ಕೂಡ ಮತ್ತೆ ಹೊಸ ರಕ್ತಕೋಶಗಳು ಸೃಜನೆ ಆಗಲಿಕ್ಕೆ ಕೂಡ ಸಾಧ್ಯ ಇದೆ. ರಕ್ತದಾನ ಮಾಡೋದ್ರಿಂದ ರಕ್ತ ಕಡಿಮೆ ಆಗ್ತಕ್ಕಂಥ ಇದೆ ಅನ್ನೋದು ಜನರಲ್ಲಿ ತಪ್ಪು ಭಾವನೆ ಇದೆ. ಅದನ್ನ ಎಲ್ಲರೂ ಅರಿತುಕೊಳ್ಳಬೇಕು ಮತ್ತು ಜನರು ಕೂಡ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರಗಳಲ್ಲಿ ಭಾಗಿಯಾಗಬೇಕು. ಇಂತಹ ಒಂದು ಮುಖ್ಯವಾದ ಸಾಮಾಜಿಕ ಕಾರ್ಯಗಳನ್ನ ಇಲ್ಲಿಯವರೆಗೂ ಬ್ರಹ್ಮಕುಮಾರಿ ಆಶ್ರಮದಿಂದ ನಡೀತಾ ಬಂದಿದ್ದಾವೆ. ನಾನು ಈ ಹಿಂದೆ ಕೂಡ 2-3 ತಾಲೂಕುಗಳಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಆಶ್ರಮದ ಜೊತೆಗೆ ಒಡನಾಟ ಇದ್ದಿದ್ದು ಇದೆ. ಇದು ಕೇವಲ ವೈದ್ಯಕೀಯ ಇರ್ಬೋದು, ಸಾಮಾಜಿಕ ಇರ್ಬೋದು, ಬೇರೆ ಬೇರೆ ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ನೀವು ಇಂತಹ ಒಂದು ಸೇವೆಯನ್ನು ಮಾಡಬೇಕು ಅಂತ ನಾವು ಅದನ್ನ ಕೇಳ್ಕೊಂಡಾಗ ಯಾವುದಕ್ಕೂ ಅವರು ಇಲ್ಲ ಅಂತಂದಿಲ್ಲ. ಈ ರೀತಿಯಾಗಿ ಎಲ್ಲ ರಂಗದಲ್ಲಿಯೂ ಕೂಡ ತಮ್ಮ ಸೇವಾ ಮನೋಭಾವನೆಯಿಂದ ಕೈಕಾರ್ಯಗಳನ್ನ ಮಾಡ್ತಿರ್ತಕ್ಕಂತಹ ಎಲ್ಲರಿಗೂ ಸಮಸ್ತ ಈ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲ ಆಶ್ರಮಗಳಿಗೂ ಕೂಡ ನಾವು ಗೌರವವನ್ನ ಸಲ್ಲಿಸಬೇಕಾಗ್ತದೆ. ಮುಖ್ಯವಾಗಿ ರಕ್ತದಾನದ ಕುರಿತು ಮಾತಾಡ್ಬೇಕಂತಂದ್ರೆ ನಾವು ಎಷ್ಟು ದುಡ್ಡು ಕೊಡ್ತೀವಿ ಅಂದ್ರೂ ಕೂಡ ರಕ್ತ ಸಿಗದಂತಹ ಒಂದು ಸಂದರ್ಭ ಬರ್ತದೆ. ನಾನು ನನ್ನ ಜೀವನದಲ್ಲಿ ನಡೆದಂತಹ ಒಂದು ದೃಷ್ಟಾಂತವನ್ನ ಹೇಳ್ಬೇಕಂತಂದ್ರೆ, ನಾನು ಮತ್ತು ನಮ್ಮ ಮಾವನವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂತ ಹೇಳಿ ಗದಗದಿಂದ ಹಿಂದಿನ ದಿನ ನಾವು ರಾತ್ರಿ ಬಸ್ಸಿಗೆ ಹೋದ್ವಿ. ಬೆಳಿಗ್ಗೆ ಅಂತಂದ್ರೆ ಅವರು ಬಸ್ಸಿನಿಂದ ಇಳಿದ ತಕ್ಷಣ ಅನ್ಕಾನ್ಸಿಯಸ್ ಆಗಿಬಿಟ್ರು. ನಾವು ದೇವಸ್ಥಾನಕ್ಕೂ ಹೋಗಿಲ್ಲ, ಏನೂ ಮಾಡಿಲ್ಲ. ಅಲ್ಲಿಂದ ಹೆಂಗೋ ಅವ್ರನ್ನ ಎತ್ಕೊಂಡು ಬಂದು ಇದು ಮಾಡಿದ್ವಿ. ಬಟ್ ಅವ್ರಿಗೆ ಒಳಗೇನೋ ಬ್ಲೀಡಿಂಗ್ ಹಾಕಿ ಬಹಳಷ್ಟು ಸಮಸ್ಯೆಗಳಾದವು. ಅಲ್ಲಿ ಲೋಕಲ್ ಹಾಸ್ಪಿಟಲ್ ತೋರಿಸಿದ್ವಿ, ಅಲ್ಲಿ ಕ್ಯೂರ್ ಆಗಲಿಲ್ಲ. ಆಮೇಲೆ ಸುಳ್ಯ ತಾಲೂಕು ಆಸ್ಪತ್ರೆಗೆ ಹೋದ್ವಿ, ಅಲ್ಲಂತೂ ಅವ್ರು ಹಿಡಿಲೇ ಇಲ್ಲ. ನಾನು ಮತ್ತು ಅವರೊಬ್ಬರೇ ಇಬ್ಬರೇ ಇದ್ವಿ. ಈಗ ನೋಡ್ರಿ, ನಮಗ ಜಮಖಂಡಿಯಲ್ಲಿ ನಮ್ಮ ಸ್ವಂತ ಸ್ಥಳದಲ್ಲಿ ನಾವು ಏನಾದ್ರೂ ಕೂಡ ನಿಭಾಯಿಸ್ಬೋದು. ಯಾರಾದ್ರೂ ಕರೆದ್ರೆ ಬೇಗ ಬಂದ್ಬಿಡ್ತಾರ ಅಥವಾ ನಮಗೆ ಗೊತ್ತಿರ್ತೈತಿ, ಏನೇ ಅಲ್ಲ ಗೊತ್ತಿಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಹೋದಾಗ ಏನ್ ಮಾಡ್ಬೇಕು ಅನ್ನೋದೇ ನಾವು ತಿಳಿದಂತ ಒಂದು ಸಂದರ್ಭ ಇರ್ತದೆ. ಆ ಸಂದರ್ಭದಲ್ಲಿ ಅವ್ರನ್ನ ಮತ್ತೆ ಅಲ್ಲಿ ಆಂಬ್ಯುಲೆನ್ಸ್ ಕರ್ಕೊಂಡು ಹೋಗಿ ಅಲ್ಲಿವರೆಗೂ ಕೂಡ ಅವ್ರ ಅನ್ಕಾನ್ಸಿಯಸ್. ಅಲ್ಲಿ ಇಮಿಡಿಯೇಟ್ ಆಗಿ ಕ್ರಿಶ್ಚಿಯನ್ ಸಂಸ್ಥೆ ಇದು ಹಾಸ್ಪಿಟಲ್, ಅಲ್ಲಿ ಇಮಿಡಿಯೇಟ್ ಆಗಿ ಇವರಿಗೆ ಬ್ಲಡ್ ಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು ಎಷ್ಟು ದುಡ್ಡು ಕೊಡ್ತೇವೆ ಅಂತಂದ್ರೂ ಕೂಡ ಬ್ಲಡ್ ಕೊಡಕ್ ಸಾಧ್ಯ ಇಲ್ಲ. ಬಟ್ ನೀವು ರಿಪ್ಲೇಸ್ ಮಾಡ್ಬೇಕಾಗ್ತೈತಿ ಅಂತ ಹೇಳಿದಾಗ ಇಲ್ಲಿಂದ ಅಲ್ಲಿ ಬರಕ್ಕೆ ಒಂದು 10-12 ತಾಸು ಬೇಕು. ಅಷ್ಟು ಸಮಯ ಕೂಡ ಇರಲಿಲ್ಲ. ಅದೇ ಒಂದು ಸಂದರ್ಭದಲ್ಲಿ ಫಸ್ಟಿಗೆ ನಮ್ಮ ಮಾವನವರಿಗೆ ಬ್ಲಡ್ ಡೊನೇಟ್ ಮಾಡಿದ್ದು ಅದೇ ಸಂದರ್ಭದಲ್ಲಿ ನಾನೇ ಫಸ್ಟ್ ಕೊಟ್ಟೆ. ಅದಾದ್ಮೇಲೆ ನಾವು ವಾಟ್ಸಪ್ ಅಲ್ಲಿ ಎಲ್ಲ ಸ್ಟೇಟಸ್ ಅನ್ನ ಇಟ್ಕೊಂಡು ಆಮೇಲೆ ಅಲ್ಲಿಂದ ನಮ್ಮ ಫ್ರೆಂಡ್ಸ್ಗಳು ಮಂಗಳೂರ ಯಾರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ 4 ಜನರಿಂದ ನಾವು ಬ್ಲಡ್ ಅನ್ನ ತೆಗೆದುಕೊಂಡು ಅವರಿಗೆ ಈಗ ಬಹಳಷ್ಟು ಹುಷಾರದ ಆರಾಮಾಗಿ ಮತ್ತೆ ಇದಾದವರು. ಇಲ್ಲಂತಂದ್ರೆ ಅವ್ರಿಗೆ 24 hours ಮಾತ್ರ ಅವರು ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ತಾವು ಇದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದು ಬದುಕುಳಿಯೋದು ಕಷ್ಟ ಕೂಡ ಅಂತ ಹೇಳಿದ್ರು. ಅದಾಗಿ 4 ವರ್ಷ ಆಯ್ತು. ಈಗ ಅದೊಂದು ಸಂದರ್ಭ. ಜೊತೆಗೆ ಇನ್ನೊಂದು ಒಂದು ಹೆರಿಗೆಯ ಸಂದರ್ಭ, ನಮ್ಮ ಗೆಳೆಯನ ಹೆಂಡತಿಯ ಹೆರಿಗೆಯ ಸಂದರ್ಭದಲ್ಲಿಯೂ ಕೂಡ ಅವ್ರಿಗೂ ಬಿ ಪಾಸಿಟಿವ್ ಬ್ಲಡ್ ಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿಯೂ ಕೊಟ್ಟಿದ್ದು ಇದೆ. ಅದು ಒಂದು ಸಂತೃಪ್ತ ಮನೋಭಾವನೆಯನ್ನ ಕೊಡ್ತದೆ. ಅದು ಒಂದು ಜೀವವನ್ನ ಆ ಸಂದರ್ಭದಲ್ಲಿ ಕಷ್ಟದ ಸಂದರ್ಭವನ್ನ ನಾವು ನಿಭಾಯಿಸಿದೀವಿಪ್ಪ, ನಮ್ಮಿಂದ ಒಬ್ಬರಿಗೆ
ಅನುಕೂಲ ಆಯ್ತು ಅಂತಕ್ಕಂಥ ಮನೋಭಾವ ಕೂಡ ನಮ್ಮಲ್ಲಿ ಮೂಡ್ತದೆ. ಅದಕ್ಕಾಗಿ ನಮ್ಮ ಎಲ್ಲ ಜಮಖಂಡಿಯ ಸಮಸ್ತ ನಾಗರಿಕರು ಕೂಡ ಅಂದ್ರೆ ಯಾವಾಗ್ಲೂ ಕೂಡ ನೀವು ಬಂದ್ರಿ ಅಂತ ನಿಮ್ ಬ್ಲಡ್ ಅನ್ನ ಯಾವಾಗ್ಲೂ ಡ್ರಾ ಮಾಡಂಗಿಲ್ಲ. ನಿಮ್ಮ ಆರೋಗ್ಯ ದೈಹಿಕ ಸ್ಥಿತಿ ನೀವು ಕೊಡಕ್ಕೆ ಶಕ್ತರದಿರೋ ಇಲ್ಲೋ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿನೇ ಅವರು ಡ್ರಾ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಜಮಖಂಡಿಯ ಸಮಸ್ತ ಜನರು ಕೂಡ ಸ್ವಯಂ ಪ್ರೇರಿತವಾಗಿ ತಾವು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ರಿ. ಮತ್ತೆ ನಮ್ಮಿಂದ ಆಗ್ತಕ್ಕಂಥ ಈಗ ನೋಡ್ರಿ, ನಾವು ಬೇರೆಯವರಿಂದ ನಮಗೇನ್ ಸಿಕ್ತು, ಸರ್ಕಾರದಿಂದ ನಮಗೇನ್ ಸಿಕ್ತು, ಸಮಾಜದಿಂದ ನನಗೇನ್ ಸಿಕ್ತು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತೇವೆ ಹೊರತಾಗಿ ನನ್ನಿಂದ ಸಮಾಜಕ್ಕೆ ಏನ್ ಕೊಡ್ತಾ ಇದ್ದೀನಿ, ನನ್ನಿಂದ ಏನ್ ಕೊಡಕ್ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ಬೇಕಾಗ್ತೈತಿ. ಅಂತ ಒಂದು ಸಂದರ್ಭದಲ್ಲಿ ನಾವು ಈ ರಕ್ತದಾನ ಮಾಡುವ ಮೂಲಕ ಕೂಡ ನಾವು 4 ಜನರಿಗೆ ಸಹಾಯವನ್ನ ಮಾಡಬಹುದಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಈ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ, ಜೊತೆಗೆ ನಮ್ಮ ಡಾಕ್ಟರ್ ಅವರು ಒಂದು ಕೋರಿಕೆ ಹೇಳಿದರು ನನ್ನ ಎದುರುಗಡೆ. ಸರ್, ತಮ್ಮ ಕಚೇರಿಯಲ್ಲಿ ಕೂಡ ಸಾಕಷ್ಟು ಜನ ಸಾರ್ವಜನಿಕರು ಬರ್ತಾ ಇರ್ತಾರೆ. ಅದಕ್ಕಾಗಿ ಈ ಹಿಂದೆನೂ ಕೂಡ ತಮ್ಮ ಇಲಾಖೆ ಮುಖ್ಯಸ್ಥರಿಗೆ ನಾನು ತಿಳಿಸಿದ್ದೀನಿ. ಆವಾಗ ಕೂಡ ಆಯೋಜನೆ ಮಾಡಕ್ ಆಗಿರ್ಲಿಲ್ಲ. ಅದಕ್ಕಾಗಿ ನಾನು ಇವತ್ತಿನ ದಿನ ಈ ವೇದಿಕೆಯ ಮೂಲಕ ಹೇಳ್ತೀನಿ, ನಮ್ಮ ಒಂದು ತಾಲೂಕು ಆಡಳಿತ ಭವನದಲ್ಲಿ 4 ಕಚೇರಿಗಳು ಕಾರ್ಯನಿರ್ವಹಿಸ್ತಾವ. ಸುಮಾರು ಸಾವಿರಾರು ಜನ ಪ್ರತಿದಿನ ಓಡಾಡ್ತಾ ಇರ್ತಾರೆ. ಅದಕ್ಕಾಗಿ ತಾವು ಸಾಧ್ಯ ಆದ್ರೆ ನಾವು ಡಿಸ್ಕಸ್ ಮಾಡಿ ಒಂದು ದಿನವನ್ನ ರಕ್ತದಾನ ಶಿಬಿರವನ್ನ ನಮ್ಮ AC ಮೇಡಮ್ ಅವರು ಡಿಸ್ಕಸ್ ಮಾಡಿ ಒಂದು ದಿನ ಅಲ್ಲಿ ಆಯೋಜನೆ ಮಾಡೋಣ ಅಂತ ನಮ್ಮಲ್ಲಿ ನಾವು ಸ್ವಲ್ಪ ಜನಗೀನ ಹಾಕಿ ಪ್ರಚಾರ ಮಾಡಿ. ಯಾಕಂದ್ರೆ ಅಲ್ಲಿ ಸುಮಾರು 3-4 ಸಾವಿರ ಜನ ಬಂದು ಹೋಗ್ತಾರಂತ ಅನ್ಸುತ್ತೆ. ಯಾಕಂದ್ರೆ ಸಬ್ ರಿಜಿಸ್ಟರ್ ಇದಾವ, ಆಮೇಲೆ ನಮ್ಮ ಟ್ರೆಜರಿ ಐತಿ, ಸರ್ವೆಗೆ ಸಂಬಂಧಪಟ್ಟಂಗೆ, ನಮ್ಮ ರೆವೆನ್ಯೂ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ಬಂದು ಹೋಗ್ತಾ ಇರ್ತಾರೆ. ಅಲ್ಲಿಯೂ ಕೂಡ ಒಂದು ಕಾರ್ಯಕ್ರಮವನ್ನ ಅಥವಾ ಈ ಶಿಬಿರವನ್ನ ಆಯೋಜನೆ ಮಾಡ್ತೀವಿ. ಅದರ ಮುಂದಿನದಾಗಿ ನಮ್ಮ ಹಜಾರೆ ಅವರು ಕೂಡ ಅದರ ಬಗ್ಗೆ ನಿರಂತರ ಟಚ್ಗಳಲ್ಲಿ ಆದಷ್ಟು ಬೇಗನೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ಈ ವೇದಿಕೆ ಮೇಲೆ ತಮಗೆ ತಿಳಿಸ್ತಾ, ಈ ಒಂದು ಮುಖ್ಯವಾದ ಒಂದು ಕಾರ್ಯಕ್ರಮದಲ್ಲಿ ನಿಮಗೂ ಕೂಡ